ಚೆಲ್ಲಾ ಹರಿಕಥಾಮೃತ ಸಾರ ಮಾಡಿದ ಜಗನ್ನಾಥದಾಸರು ವಿಜಯದಾಸರ ಔಮರ್ಯಾದೆಯನ್ನು ಮಾಡಿದ್ದಕ್ಕೆ ಅದೊಂದು ನಿಯಮವೂ ಇದೆ. ಮೊನ್ನೆ ನಮ್ಮ ಪೇಜಾರ ಸ್ವಾಮಿಗಳು ಹೇಳ್ತಾ ಇದ್ರು, ದೊಡ್ಡವರು ಪಾಪ ಮಾಡಿದರೆ ತುಂಬ ಪುಣ್ಯಕ್ಕೆ ಕಾರಣ ಆಗತ್ತೆ ಅಂತ. ದೊಡ್ಡವರು ಒಂದು ಸಣ್ಣ ಪಾಪ ಮಾಡಿದರೆ ತುಂಬಾ ಪುಣ್ಯಕ್ಕೆ ಅದು ಕಾರಣ ಆಗತ್ತೆ ಅಂತ. ಅವರು ಪ್ರಾಯಶ್ಚಿತ್ತ ರೂಪದಲ್ಲಿ ತುಂಬಾ ದೊಡ್ಡದೇನಾದರೂ ಮಾಡ್ಕೊಳ್ತಾರೆ. ಜಗನ್ನಾಥದಾಸರು ಮಾಡಿದ ಆ ಒಂದು ವಿಜಯದಾಸರ ತಿರಸ್ಕಾರದಿಂದ ಅವರೇನೋ ತುಂಬಾ ಒದ್ದಾಡಿದ್ರು, ಆದರೆ ಮುಂದಾದಂತಹ ದೊಡ್ಡ ಲಾಭ ಹರಿಕಥಾಮೃತ ಸಾರದಂತಹ ಅದ್ಭುತವಾದ ಗ್ರಂಥ, ದಾಸರಾಗಿ ಬೇಕಾದಷ್ಟು ಕೆಲಸ ಎಲ್ಲವನ್ನ ಮಾಡಿದ್ರು. ಏನೇನೂ ಇಲ್ಲ, ಊಟಕ್ಕೆ ಕರೆದರೆ ಏನು ತಾಳ ಕೊಟ್ಟು ದಾಸರು ಏನು ಬರುತ್ತೆ ಅಂತ ತಿರಸ್ಕಾರವನ್ನು ಮಾಡಿದ್ದಕ್ಕೆ ಅದು ವಿಜಯದಾಸರಿಗೆ ಬೇಜಾರಾದದ್ದಕ್ಕಿಂತ ದೇವರಿಗೆ ತುಂಬ ಬೇಜಾರಾಯ್ತಂತೆ. ಛೇ 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 ಛೇ, ನನ್ನ ಭಕ್ತನನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅಧಮ ಭಾಗವತರು ಅಂತ. ಒಟ್ಟು ಉತ್ತಮ ಭಾಗವತರು, ಮಧ್ಯಮ ಭಾಗವತರು, ಅಧಮ ಭಾಗವತರು ಅಂತ 3 ಜನ. ಅಧಮ ಭಾಗವತರ ಲಕ್ಷಣವನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಬರೀತಾರೆ. ಅರ್ಚಾಯಾಮೇವ ಹರಯೇ, ಪ್ರತಿಮೆಯಲ್ಲಿ ಮಾತ್ರ ದೇವರು. ಇನ್ನೂ ಸ್ವಲ್ಪ ಮುಂದುವರೆದರೆ ನಮ್ಮನೆಯಲ್ಲಿ ಮಾತ್ರ ದೇವರು. ನಾನು ಮಾಡೋದು ಮಾತ್ರ ಮಡಿ, ನಾನು ಮಾಡೋದು ಮಾತ್ರ ಪೂಜೆ, ಇನ್ಯಾರೇನು ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಯಾರಂತಾನೆ ತನ್ನ ಜೊತೆಯಲ್ಲಿರುವ ಯಾರ ಒಳ್ಳೆಯ ಗುಣವನ್ನು ಗುರುತಿಸುವ ಹೃದಯ ವೈಶಾಲ್ಯತೆ ಇಲ್ಲ ಅಂಥವನನ್ನ ಕಂಡ್ರೆ ದೇವರಿಗೆ ತುಂಬಾ ಕೋಪ ಅಂತ. ಯಸ್ತಾನ್ವೇಷ್ಟಿ ಸತಾನ್ವೇಷ್ಟಿ ಯಸ್ತಾನನುಚತಾನನು. ಆಚಾರ್ಯರು ಸ್ವಚ್ಛ ಹೇಳ್ತಾರೆ, ಯಾರು ದೇವರ ಭಕ್ತರನ್ನ ದ್ವೇಷ ಮಾಡ್ತಾನೆ ಅಂಥವರನ್ನ ದೇವರೂ ದ್ವೇಷ ಮಾಡ್ತಾನಂತೆ. ಯಾರು ದೇವರ ಭಕ್ತರನ್ನ ಪ್ರೀತಿ ಮಾಡ್ತಾನೆ ಅಂಥವರನ್ನ ದೇವರು ಮೊದಲು ಮೇಲೆ ಎತ್ತುತ್ತಾನಂತೆ. ಗಜರಾಜ ಪ್ರಾರ್ಥನೆ ಮಾಡಿದಾಗ ಮೊದಲು ಗಜರಾಜನನ್ನ ಬಿಡಿಸ್ತಿಲ್ಲ ದೇವರು, ಆ ಮಸುಳೇನು ಮೊದಲು ಬಿಡಿಸ್ದ. ಯಾಕೆಂದ್ರೆ ನನ್ನ ಭಕ್ತನ ಕಾಲು ಹಿಡ್ಕೊಂಡಿದೆ, ಅದಕ್ಕೆ ಉದ್ಧಾರ ಮಾಡ್ತೀನಿ ಬಾ ಅಂತ ಹೇಳಿ. ಹಾಗಾಗಿ ಪರಮಾತ್ಮನ ಭಕ್ತರನ್ನ ನಂಬಿದರೆ ಅದಕ್ಕೆ ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ನಿನ್ನ ಭಕ್ತರೇ ಸಾಕು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನೇ ಹೇಳ್ತಾರೆ. ಭಾಗವತ ಅಂತ ಮಾಡಿ ಕೃಷ್ಣನ ಕಥೆಯನ್ನ ಹೇಳಲಿಕ್ಕೆ ಏನೋ ಮುಗಿದೋಯ್ತು ಅಂದ್ರೆ ನೀವು ಬೇರೆ ಎಲ್ಲ ಹೇಳ್ಬೋದು, ಯಾರ್ಯಾರ್ದೋ ಭಕ್ತರ ಕಥೆಯನ್ನ ಯಾಕೆ ತುಂಬಿಸಿದ್ರಿ? ಆಚಾರ್ಯರಂತಾರೆ, ಅಧಿಕಾರಿಗಳಲ್ಲಿ 2 ತರ ಇದ್ದಾರೆ. ಕೆಲವರಿಗೆ ದೇವರ ಕಥೆಯಿಂದ ಆನಂದ ಆದರೆ ಕೆಲವರಿಗೆ ಭಕ್ತರ ಕಥೆಯೇ ಸಾಕು. ಅದನ್ನ ಕೇಳೇ ಆನಂದ ಪಡುವಂತಹ ಮಂದೇನೂ ಇದ್ದಾರೆ, ಅದನ್ನೇ ಸಾಧನೆಯಾಗಿ ಬಳಸ್ಕೊಳ್ತಾರೆ. ಆದ್ದರಿಂದ ಅವರ ಕಥೆಯನ್ನ ಹೇಳಿದ್ದೇವೆ ಅಂತ. ಪ್ರಕೃತದಲ್ಲಿ ಜಗನ್ನಾಥದಾಸರು ತಿರಸ್ಕಾರ ಮಾಡಿ ಪಾಪ ವಿಜಯದಾಸರು ಪೇಚಾಡ್ಕೊಂಡ್ರು. ಆಚಾರ್ಯಗೆ 10 ಗಂಟೆಗೆ ಮಾಡಾಕ್ತಾ ಇದ್ವಿ, ಎಂಥ ಕೆಲಸ ಆಯಿತು. ಹೊಟ್ಟೆ ನೋವು ಅಂತ ಯಾವ ಮುಹೂರ್ತದಲ್ಲಂದ್ರು ಕ್ಷಯರೋಗಕ್ಕೆ ತಿರುಗಿ ಒದ್ದಾಡಿ, ಯಾಕೆ ಗೊತ್ತಿಲ್ಲ. ಇನ್ನೊಂದು ದುರ್ದೈವ ಅಂದ್ರೆ ತಪ್ಪು ಮಾಡಿದಾಗ ಮನುಷ್ಯನಿಗೆ ಇದಕ್ಕಾಗಿ ಆಗಿದೆ ಅಂತ ಅಪ್ಪನಾಣೆ ಹೊಳಿಯಲ್ಲ. ನಾವು ತುಂಬಾ ಸರಿಯಾಗಿದ್ದೀವಿ, ನಾವು ಯಾರಿಗೂ ಏನೂ ಮಾಡೇ ಇಲ್ಲ, ಆದ್ರೂ ದೇವ್ರು ನಮಗೇ ತೊಂದರೆ ಕೊಡ್ತಾನೆ ನೋಡಿ ಅಂತೀವಿ ನಾವು ಇದನ್ನ ಮಾಡಿದ್ದಕ್ಕಾಗಿ ಹೀಗಾಯ್ತು ಅಂತ ಭಾವನೆ ಬಂತ, ಗೆದ್ದ ಅವನು. 2 ಕಾರಣದಿಂದ. ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ, ಇನ್ನೊಮ್ಮೆ ಹಾಗೆ ಮಾಡ್ಲಿಕ್ಕೆ ಹೋಗಲ್ಲ. ಅದು ಮನುಷ್ಯನಿಗೆ ಅದು ಬರೋದಿಲ್ಲ, ನಾನು ಸರಿಯಾಗೇ ಇದ್ದೇನೆ. ಕಡೆಗೆ ರಾಯರಲ್ಲಿ ಬಂದ್ರು ಪಾಪ, ಅವರೇ ಗತಿ ಅಂತ ಹೇಳಿ ರಾಯರಲ್ಲಿ ಬಂದು ಸೇವೆಯನ್ನು ಮಾಡಿ, ಸ್ವಾಮಿ ನೀವೇ ದಾರಿ ತೋರಿಸ್ಬೇಕು, ಈಗಂತೂ ನಾನು ಕ್ಷಯರೋಗದಿಂದ ಬಳಲ್ತಾ ಇದ್ದೀನಿ, ಸತ್ತು ಹೋಗ್ತೀನಿ, ಮುಂದಿನ ಜನ್ಮ ಆದರೂ ಒಳ್ಳೆಯ ಜನ್ಮ, ಪೂರ್ಣ ಆಯುಷ್ಯ ಇರುವಂತೆ ನನ್ನನ್ನು ಕಾಪಾಡಿ ಅಂತ ಕೇಳಲಿಕ್ಕೆ ಬಂದಿದ್ದಂತೆ. ರಾಯರು ಮಹಾನುಭಾವರು ಪಾಪ, ಕರುಣೆಯಿಂದ ಒದ್ದಾಡೋದು ಬೇಡ, ಶಾಸ್ತ್ರವನ್ನು ಓದಿದ ವಿದ್ವಾಂಸರು ಏನೋ ಅಪರಾಧವನ್ನು ಮಾಡ್ಯಾರೆ ಅಂತ ಹೇಳಿ ಸೋತ್ತಮ ದ್ರೋಹದ ಫಲ, ದೇವರಿಗೆ ಬೇಕಾದವರನ್ನು ತಿರಸ್ಕಾರ ಮಾಡಿದ್ದೀರಿ, ನೀವು ವಿಜಯದಾಸರ ಹತ್ರ ಹೋಗಿ ಕ್ಷಮೆ ಕೇಳ್ರಿ ಎಂದಾಗ ಕುಣಿದಾಡ್ಬಿಟ್ರು. ಅಂತೂ ಯಾತಕ್ಕಾಗಿ ಬಂತು ರೋಗ ಅಂತ ಗೊತ್ತಾಯ್ತು ಸ್ವಾಮಿ. ಹೌದು, ವಿಜಯದಾಸರ ಹತ್ರ ಹೋಗಲಿ ಹೇಗೆ? 2 ಕಾರಣ. ಮುಖ ಇಟ್ಕೊಂಡು ಹೋಗ್ಲಿಕ್ಕೆ ಮುಖ ಇಲ್ಲ, ಹಾಳಾಗೋಗ್ಲಿ ರೋಗ ಬಂದಿದೆ ಹೋಗೋಣ ಅಂತಾದ್ರೆ ಎಲ್ಲಿ ಮಂತ್ರಾಲಯ, ಎಲ್ಲಿ ಚಿಪ್ಪಗಿರಿ? ಇವತ್ತಿನ ಕಾಲದಲ್ಲಿ ಟ್ಯಾಕ್ಸಿ ಅಲ್ಲ, ಕಾರಲ್ಲ, ನಡೆದು ಹೋಗಬೇಕು. ನಾನು ಇನ್ನು 1-2 ದಿವಸ ಇದ್ರೆ ಹೆಚ್ಚು, ನಾನು ದಾರಿಯಲ್ಲಿ ಏನಾದರೂ ಆದರೆ ಗತಿ ಏನು? ರಾಯರಂದ್ರು ನಮ್ಮ ಅನುಗ್ರಹ ಇದೆ, ನೀವು ಅವ್ರ ದರ್ಶನ ಮಾಡೇ ಮಾಡ್ತೀರಿ, ಹೋಗ್ರಿ ಅಂತ ಕೊಟ್ಟು ಕಳಿಸಿದ್ರೆ, ಅಂತೂ ಇಂತೂ ವಿಜಯದಾಸರ ಹತ್ರ ಬಂದ್ರೆ ವಿಜಯದಾಸರಂದ್ರು ಬರಬೇಕು ಶ್ರೀನಿವಾಸಾಚಾರ್ಯರು, ಇವತ್ತು ನಿಮ್ಮದೇ ನೈವೇದ್ಯ ಆಗ್ಬೋದು. ನಾವೇ ನೈವೇದ್ಯ ಆಗೋ ಥರ ಇದೀವಿ ಸ್ವಾಮಿ,
ದಯಮಾಡಿ ತಪ್ಪಾಯಿತು, ಒಂದು ಹಿಡಿ ಅನ್ನವನ್ನ ನೀವು ಹಾಕ್ರಿ. ವಿಜಯದಾಸರಂದ್ರಂತೆ, ಅವತ್ತು ನಾನು ನೊಂದದ್ದಕ್ಕಿನ್ನ ನಮ್ಮ ಗೋಪಾಲದಾಸರು ತುಂಬಾ ನೊಂದಿದ್ದಾರೆ. ಭಾಗಣ್ಣದಾಸರು ಇಡೀ ದಿವಸ ಊಟ ಬಿಟ್ಟಿದ್ದಾರೆ, ಅವರಲ್ಲಿ ಹೋಗ್ಲಿ, ಮತ್ತೆ ಅಲ್ಲಿಂದ ಉತ್ತನೂರು ಕಳಿಸೋದು. ಅವ್ರಂದ್ರು, ನಾವು ಉಳಿತೀನ? ನೀವು ಉಳದೇ ಉಳಿತೀರಿ. ಆಗ ರಾಯರನ್ನ ನೆನೆಸ್ತಾರ. ರೋಗರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ಪಾವನ ಗಾತ್ರ ಸುದೇವವರನೇ ತವ ಸೇವಕ ಜನರೊಳಗಾಡಿಸೋ ಸೇವಕ ಜನರೊಳಗಾಡಿಸೋ ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಇನ್ನ ಭಕ್ತರ ಮಧ್ಯ ನನ್ನ ನೀಡು. ಸಂತತ ದುರ್ಮತ ಧ್ವಂತ ದಿವಾಕರ ಸಂತ ವಿನೂತ ಮಾತನಾಲಿಸೋ ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಘನ್ನ ಮಹಿಮ ಜಗನ್ನಾಥ ವಿಠಲ ಪ್ರಿಯ ನಿನ್ನಾರಾಧನೆ ಮಾಡಿಸೋ ನಿನ್ನಾರಾಧನೆ ಮಾಡಿಸೋ ರೋಗಹರನೇ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಕೆಲವ್ರಿಗೆ ಆ ಜನ್ಮದಲ್ಲೇ ತೋರಿಸ್ತಾನೆ ತಿದ್ಕೋಬಹುದು, ಎಲ್ಲರಿಗೂ ಆ ಜನ್ಮದಲ್ಲಿ ತೋರಿಸೋದಿಲ್ಲ. ಮುಂದೆ ಅವರು ಉದ್ಧಾರವೂ ಆದರೂ ಆಯುಷ್ಯ ಹೊಟ್ಟೋಗಿತ್ತು. ಇಷ್ಟೆಲ್ಲ ಆದರೂ ಆಯುಷ್ಯ ಇರಲಿಲ್ಲ. ಗೋಪಾಲದಾಸರು ಕೇಳಿದ್ರು, ಏನು ಮಾಡಬೇಕು ಇವ್ರಿಗೆ, ಆಯುಷ್ಯ ಇಲ್ಲಲ್ಲ ಸ್ವಾಮಿ, ಆರೋಗ್ಯ ಏನೋ ಆಯಿತು, ಆಯುಷ್ಯವೇ ಇಲ್ಲ ಅಂದ್ರೆ ಏನು ಮಾಡೋದು? ವಿಜಯರಾಯರಂದ್ರೆ ನಿಮ್ಮದು ಕೊಡ್ರಿ. ಹೌದು ಸ್ವಾಮಿ, ನಿಮ್ಮ ಬಾಯಿಂದ ಬಂದಿದೆ, ಕೊಡೋದಾ? ಕೊಡ್ರಿ. 40 ವರ್ಷ ಆಯುರ್ದಾನ ಯಾರು ಮಾಡ್ತಾರೆ? 40 ವರ್ಷ ಆಯುರ್ದಾನವನ್ನು ಮಾಡಿದ್ರು. ಸ್ವಾಮಿ, ನಮ್ಮ ಸಾಧನೆ ನೀವು ಡ್ಯೂಟಿ ಓಟಿ ಎಲ್ಲ ಮಾಡಿಟ್ಬಿಟ್ಟಿರಿ, ಸಾಧನೆ ತುಂಬಾ ಜಾಸ್ತಿ ಆಗಿದೆ, ಕೊಡ್ರಿ ಅಂತ ಹೇಳಿ. ಹೀಗಾಗಿ ಸೋತ್ತಮ ದ್ರೋಹ ತುಂಬಾ ದೊಡ್ಡ ತಪ್ಪು. 4 ಅಕ್ಷರ ಜನ್ಮಾಂತರದ ಪುಣ್ಯ ವಿಶೇಷದಿಂದ ದೇವರು ಕೊಟ್ಟ್ಯಾನೆ ಅಂದ್ರೆ ಅದು ಯಾವತ್ತೂ ಪಾಸಿಟಿವ್ ಆದ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು. 4 ಜನಕ್ಕೆ ಪಾಠ ಹೇಳ್ಕೊಡು, ನಿನಗೆ ಗೊತ್ತಿದ್ದ ಉಪಕಾರವನ್ನು ಮಾಡು. ಅದನ್ನ ಇನ್ನೊಬ್ಬರಿಗೆ ಏನೂ ಬರಲ್ಲ ಅಂತ ಅದನ್ನ ಚಿಚ್ಚಿ ಆಡೋದಕ್ಕೆ ಉಪಯೋಗ ಬೀಳಬಾರದು.